ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಮತ್ತೊಮ್ಮೆ ನಾನು ಕರ್ನಾಟಕದಲ್ಲಿ ಎಷ್ಟೋ ಜನಕ್ಕೆ ಬಟ್ಟೆ ಅಂಗಡಿ ಇಡಬೇಕು ಅನ್ನೋ ಆಸೆ ಇರೋವಂಥವ್ರಿಗೆ ಅಜ್ಮೀರಾ ಫ್ಯಾಷನ್ ಬಗ್ಗೆ ಹೇಳ್ತಾ ಇದ್ದೆ. ಎಸ್, ಸೂರತ್ತಲ್ಲಿದ್ದೀವಿ. ಸೊ ಅವ್ರದ್ದೇ ಇನ್ನೂ ಒಂದು ಅಂದರೆ ಇವರ 7th ಫ್ಲೋರ್ ಬಿಲ್ಡಿಂಗಲ್ಲಿ ಯಾವ್ಯಾವ ಮೆಟೀರಿಯಲ್ ಐಟಮ್ಸ್ ಇದೆ, ಏನೇನಿದೆ ಎಲ್ಲ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದಿದ್ದು. ಸೊ ಇವಾಗ ಡ್ರೆಸ್ ಮೆಟೀರಿಯಲ್ಸ್ ಜೊತೆಗೆ ಕುರ್ತಾಸ್, ಈಗ ತುಂಬ ಜನಕ್ಕಿರುತ್ತೆ ಕಡಿಮೆ ಕಾಸ್ಟಲ್ಲಿ ಕುರ್ತಾಸ್ ಎಲ್ಲಿ ಸಿಗುತ್ತೆ ಅಂತ. ಸೊ ಇದು 79 ರೂಪೀಸಿಂದ ಶುರುವಾಗುತ್ತಂತೆ ಕುರ್ತಾ, ಹೌದಲ್ಲ? ಹೌದೌದು ಸರ್. ಕಾಟನ್ ಕುರ್ತಾ 79 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಬಂದ್ಬಿಟ್ಟು 250 ಇಂದ ಸ್ಟಾರ್ಟ್ ಆಗುತ್ತೆ. 3 ಪೀಸ್ ಸೆಟ್ ಇದು. ಎಸ್, 3 ಪೀಸ್ ಸೆಟ್ 250 ರೂಪೀಸಿಂದ ಸ್ಟಾರ್ಟ್ ಆಗುತ್ತಂತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಇನ್ಫ್ಯಾಕ್ಟ್ ಇಲ್ಲಿಂದ ಇವರು ಔಟ್ ಆಫ್ ಕಂಟ್ರಿಗೂ ಕೂಡ ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಸೊ ಹೌದೌದು, ಯಾವ್ಯಾವ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ? ಎಲ್ಲ ಕಂಟ್ರಿಗೆ ಸರ್, ಅಂತಂದ್ರೆ ಲಂಡನ್, ಅಮೆರಿಕ, ಎಲ್ಲ ಕಡೆ ಹೋಗುತ್ತೆ ನಮ್ದು. ಸೊ ಇಂಡಿಯನ್ ಪ್ರಾಡಕ್ಟ್ ಯಾರು ಇಷ್ಟಪಡ್ತಾರೋ, ಹೆಣ್ಮಕ್ಳು ಬಟ್ಟೆಗಳನ್ನ ಅಂದ್ರೆ ಅಲ್ಲಿ ಯಾರು ವೇರ್ ಮಾಡ್ತಾರೋ ಅಂಥವ್ರಿಗೆ ಹೊರಗಡೆ ಕಂಟ್ರೀಸ್ಗೂ ಕೂಡ ಇವರು ಎಕ್ಸ್ಪೋರ್ಟ್ ಮಾಡ್ತಾರಂತೆ. ಮೆಟೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ. ಇನ್ಫ್ಯಾಕ್ಟ್ ನೀವು ಕೂಡ ಏನಾದರೂ ಕಡಿಮೆ ಪ್ರೈಸಲ್ಲಿ ಬೆಸ್ಟ್ ಕ್ವಾಲಿಟಿನ ನೋಡ್ತಿದ್ದೀರಾ ಅಂತಂದರೆ ಖಂಡಿತವಾಗಿ ಸೂರತ್ಗೆ ನೀವು ವಿಸಿಟ್ ಒಂದ್ಸಲನಾದರೂ ಮಾಡಿ. 100% ನಿಮಗೆ ಬೆಸ್ಟ್ ಕ್ವಾಲಿಟಿ ಜೊತೆಗೆ ಐಟಮ್ಸ್ ಕೂಡ ಕ್ವಾಲಿಟಿಯಾಗಿ ಸಿಗುತ್ತೆ. ಹಾಗೆ ತೋರಿಸಿ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 250 ಅಂತಂದ್ರೆ 3 ಪೀಸ್ ಸೆಟ್ ಅಲ್ಲಿ ಮಾತ್ರ ನಿಮಗೆ. 3 ಪೀಸ್ ಸೆಟ್ ಅಲ್ಲಿ 250 ಇಂದ ಶುರುವಾಗುತ್ತಂತೆ. ಸೊ ಕಂಪೇರ್ ಮಾಡಿದ್ರೆ ಓಕೆ, ಕ್ವಾಲಿಟಿ ತಕ್ಕನಾಗಿ ಪ್ರೈಸ್ ಅಂತಾರಲ್ಲ ಹಾಗೆ ಈ ತರ ನಿಮಗೆ ಸೆಟ್ಟೇ ಬರುತ್ತೆ. ಇಲ್ಲಿ ನೋಡಿ, ಈ ಕಡೆ ಕೂಡ ಇದೆ. ಇಲ್ಲಿ ಇವೆಲ್ಲ ಕುರ್ತಾಜು ಸರ್, ಅಂದ್ರೆ ಸಿಂಗಲ್ ಪೀಸ್ ಬರುತ್ತೆ ಇವೆಲ್ಲಾನು. ಓಕೆ. ಸೊ ಇದು ಕುರ್ತಾ ಮತ್ತೆ ಡ್ರೆಸ್ ಮೆಟೀರಿಯಲ್ ಬಗ್ಗೆ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತೀವಿ. ಬನ್ನಿ, ಬೇರೆ ಇನ್ನು ದೊಡ್ಡದಾಗಿದೆ ಅಂಗಡಿ, ಇನ್ನು ಏನೇನು ಸಿಗುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿವರೆಗೂ ಕುರ್ತಾ ಸೆಕ್ಷನ್ ನೋಡಿದ್ರಿ. ಇವಾಗ ಆಕ್ಚುಲಿ ಇದು ಡ್ರೆಸ್ ಮೆಟೀರಿಯಲ್ ಸೆಕ್ಷನ್. ಸೊ ಇಲ್ಲಿ ಡ್ರೆಸ್ ಮೆಟೀರಿಯಲ್ಸ್ ಎಲ್ಲ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ? 78 ರೂಪಾಯಿಂದ ಸ್ಟಾರ್ಟ್ ಇದೆ ಸರ್. 78 ರೂಪಾಯಿಂದ ಡ್ರೆಸ್ ಮೆಟೀರಿಯಲ್ ಸ್ಟಾರ್ಟ್? ಹೌದೌದು. ಶಬಾಷ್, ಪರವಾಗಿಲ್ಲ. ಇದೆಲ್ಲ ಅವರು ಸ್ಟಿಚ್ ಮಾಡಿಸ್ಕೋಬೇಕು? ಸ್ಟಿಚ್ ಮಾಡ್ಕೋಬೇಕು ಅದು. ಓಕೆ. ಇದು ಬಂದ್ಬಿಟ್ಟು ಮೇಲ್ಗಡೆನಿದೆ, ಒಳಗಡೆನೆ ಪ್ಯಾಂಟ್ ಕೂಡ ಇದೆ. ಪ್ಲೇನ್ ಅಲ್ಲಿ ಬರುತ್ತೆ ಈ ತರ ಪ್ಯಾಂಟ್. ಇದು ದುಪಟ್ಟ ಇದು. ಓಕೆ, ಇದಿಷ್ಟು ಸೇರಿ 79 ರೂಪೀಸ್? ಹೌದೌದು, 78 ರೂಪೀಸಿಂದ ಸ್ಟಾರ್ಟ್. 78 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಹೌದೌದು ಸರ್. ಸೊ ತುಂಬಾ ವೆರೈಟೀಸ್ ಇದೆ. ಕ್ವಾಲಿಟಿ ಮೇಲೆ ಪ್ರೈಸ್ ಡಿಫರೆಂಟ್ ಆಗುತ್ತೆ. ಹೌದೌದು, ಕ್ವಾಲಿಟಿ ಮೇಲೆ ಪ್ರೈಸ್ ಇದೆ. ಇದು ನೋಡಿ ಅಂತಂದ್ರೆ ಇದು ಜಿಮ್ಮಿಚು ಫ್ಯಾಬ್ರಿಕ್ ಅಂತ, ಇದು ಜಾಸ್ತಿ ನಡೀತಾ ಇದೆ ಇವಾಗ. ಓಕೆ, ಈಗಿನ ಟ್ರೆಂಡಿಗೆ ಇರುವಂತದ್ದು. ಇದು ಟ್ರೆಂಡ್ ಅಲ್ಲಿ ಇರುವಂತ. ಇದೆಲ್ಲ ಹೋಗೋದಿಲ್ವಾ ಇದು? ಇಲ್ಲ ಹೋಗೋದಿಲ್ಲ ಸರ್, ಅದು ಏನಿಲ್ಲ. ದುಪಟ್ಟ ನೋಡಿ. ಓಕೆ. ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಜಾಗ ಅಂತ ಹೇಳ್ಬೋದು ಸೂರತ್ಗೆ. ಒಂದ್ಸಲ ವಿಸಿಟ್ ಮಾಡಿದ್ರೆ ಬೆಟರ್ ಅನ್ಕೋತೀನಿ. ಇನ್ನ ಬೇರೆ ಬೇರೆ ಮೆಟೀರಿಯಲ್ಸ್ ಇದೆ, ಅದನ್ನು ಕೂಡ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ಲೆಹಂಗಾ ಸೆಕ್ಷನ್, ಎಸ್ಪೆಷಲಿ ಹೆಣ್ಮಕ್ಳಿಗೆ ಮದುವೆ ಬಂತು ಅಂತಂದ್ರೆ ಅಲ್ಲಿ ನೋಡೋ ಲೆಹಂಗಾಗಳು ಸಾಲಾಗಿ ನಿಂತಿರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ಸೆಕ್ಷನ್ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಮೆಟೀರಿಯಲ್ಲು ಕೂಡ ತುಂಬ ಚೆನ್ನಾಗಿದೆ ಆ್ಯಂಡ್ ಡಿಸೈನ್ಸ್ ಕೂಡ ತುಂಬ ಚೆನ್ನಾಗಿದೆ. ಈ ಒಂದು ಸೆಕ್ಷನಲ್ಲಿ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮದುವೆ ಅನ್ನೋ ಒಂದು ಫಂಕ್ಷನ್ ಇರ್ಬೋದು ಅಥವಾ ಹಬ್ಬಗಳದ್ದು ಒಂದು ಫಂಕ್ಷನ್ ಇರ್ಬೋದು, ಈ ಸೆಕ್ಷನ್ ತುಂಬ ಇಷ್ಟ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ, ತುಂಬ ವೆರೈಟೀಸ್ ಇದೆ, ತುಂಬ ಕಲರ್ಸ್ ಇದೆ, ತುಂಬ ಪ್ಯಾಟ್ರನ್ಸ್ ಇದೆ. ಆ್ಯಂಡ್ ಸ್ಟಾರ್ಟಿಂಗ್ ಏನು ಪ್ರೈಸ್? 680 ಸರ್. 680 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 680 ರೂಪಾಯಿ ಲೆಹಂಗಾ ಎಲ್ಲ ಸಿಗೋದೇ ಇಲ್ಲ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಬೆಂಗಳೂರಿನಲ್ಲೆಲ್ಲ. ಸೊ ಇಲ್ಲಿ ನೀವು 100% ಬಂದರೆ ನೀವು ಒಂದು ಬೆಸ್ಟ್ ಶಾಪ್ ಇಡಬೇಕು ಅಂತಂದರೆ ಒಂದು ಒಳ್ಳೆ ಜಾಗ ಅಂತ ಹೇಳ್ತೇನೆ. ಇಲ್ಲಿ ಬಂದೆ ಮತ್ತೆ ಎಂತ ಬ್ಲೌಸ್ ಸೆಕ್ಷನ್, ಇನ್ನೇನಂತಾರೆ ಇದಕ್ಕೆ? ಪೆಟಿಕೋಟ್ಸ್ ಮತ್ತೆ ಥಾನು, ಅಸ್ತರು. ಅದನ್ನ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ, ಬಟ್ ಆದ್ರೆ ಅಂದ್ರೆ ಫುಲ್ ಮ್ಯಾಚಿಂಗ್ ಸೆಂಟರ್ ಅಂತ ಕರೀತಾರೆ. ಮ್ಯಾಚಿಂಗ್ ಸೆಂಟರ್ ನೀವು ಎಸ್ಪೆಷಲಿ ಚಿಕ್ಕ ಅಂಗಡಿಗಳು ನೋಡಿರ್ತೀರ, ಇಲ್ಲಿ ನೋಡಿದ್ರೆ ಇಷ್ಟು ದೊಡ್ಡದಾಗಿದೆ. ನಿಮ್ಗೆ ಯಾವ ಥರ ಕಲರ್ಸು, ಯಾವ ಥರ ಮೆಟೀರಿಯಲ್ಸ್ ಬೇಕು ಡೆಫಿನೆಟ್ ಆಗಿ ಸಿಗುತ್ತೆ. ಅಂಡ್ ಇಲ್ಲಿ ಯಾವ ಥರ ಪ್ರೈಸಸ್ ಎಲ್ಲ ಯಾವ ಥರ? ಪ್ರೈಸ್ ಬಂದ್ಬಿಟ್ಟು ಸರ್ ಇದು 14 ರೂಪಾಯಿಂದ ಬ್ಲೌಸ್ ಸ್ಟಾರ್ಟ್ ಆಗುತ್ತೆ. 2x2 ಬ್ಲೌಸ್ 14 ರೂಪಾಯಿನ? ಹೌದು. ವರ್ಕ್ ಬ್ಲೌಸ್ ಬಂದ್ಬಿಟ್ಟು ಅಂತಂದ್ರೆ 25-30 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವೆಲ್ಲಾನು. 25-30 ರೂಪಾಯಿ. ಓಕೆ, ಸ್ಟಾರ್ಟಿಂಗ್ ಪ್ರೈಸ್. ಎಂಡಿಂಗ್ ಪ್ರೈಸ್ ಎಲ್ಲಿ ತನಕ? ಎಂಡಿಂಗ್ ಪ್ರೈಸ್ 52 ಬ್ಲೌಸ್. 52 ರೂಪಾಯಿಗೆ ಲಾಸ್ಟ್ ಅಂತೆ. ಸೊ ನೋಡಿ, 14 ರೂಪಾಯಿಂದ ಶುರುವಾಗಿ 52 ರೂಪಾಯಿ ಲಾಸ್ಟ್ ಆಗುತ್ತೆ ಅಂತಂದ್ರೆ ಗ್ರೇಟ್. ಮತ್ತೆ ಪೆಟಿಕೋಟ್ ಬಂದ್ಬಿಟ್ಟು 63 ರೂಪಾಯಿಂದ ಸ್ಟಾರ್ಟಿಂಗ್ ಪ್ರೈಸ್. ಓಕೆ, 63 ರೂಪಾಯಿಂದ ಹಿಡ್ಕೊಂಡು 114 ರೂಪಾಯಿವರೆಗೆ ಇದರಲ್ಲಿ ಸಿಗುತ್ತೆ ಸರ್ ನಿಮಗೆ.
ಸೊ ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ? ನೀವೇನಾದರೂ ಗರ್ಲ್ಸ್ ಶಾಪ್ ಅಂದರೆ ಬಟ್ಟೆ ಅಂಗಡಿ, ಹೆಣ್ಮಕ್ಳಿಗೆ ಬಟ್ಟೆ ಅಂಗಡಿಗಳನ್ನ ಇಡಬೇಕು ಅಂತ ಇದ್ದರೆ ಖಂಡಿತವಾಗಿ ನೀವು ಅಜ್ಮೀರಾ ಫ್ಯಾಷನ್ನ ಒಂದ್ಸಲನಾದರೂ ವಿಸಿಟ್ ಮಾಡಿ. ಸೂರತ್ಗೆ ನೀವು ಬಂದರೆ ಡೆಫಿನೆಟ್ ಆಗಿ ಈ ಒಂದು ಜಾಗದಲ್ಲಿ ತುಂಬ ಈಸಿ ಮೆಥಡು. ಸೊ ಇಲ್ಲಿ ಅಡ್ರೆಸ್ ಯಾವ ಥರ ಫೈಂಡ್ ಔಟ್ ಮಾಡೋದು? ಅಡ್ರೆಸ್ ಅಂತಂದ್ರೆ ಸರ್ ನೀವು ವಿಡಿಯೋದಲ್ಲಿ ಹಾಕ್ತಿರಲ್ಲ ಅದೇ ತರ ಅದು ಕಾಲ್ ಮಾಡಿದ್ರೆ ನಾವು ಹೇಳ್ಕೊಡ್ತೀವಿ ಸರ್. ಓಕೆ, ಸೊ ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ಎಲ್ಲಿ ಇಲ್ಲಿ ನಿಯರ್ ಬೈ ಮತ್ತೊಂದು ವಿಷಯ, ರೈಲ್ವೆ ಸ್ಟೇಷನ್ ಬಂದು ಕಾಲ್ ಮಾಡಿದ್ರೆ ನಮ್ ಡ್ರೈವರ್ ಎಲ್ಲ ಇದಾರೆ, ಕರ್ಕೊಂಡು ಬರ್ತಾರೆ ನಿಮ್ಗೆ ಶಾಪ್ಗೆ ಡೈರೆಕ್ಟ್. ಓಕೆ, ನೀವು ಸೂರತ್ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದು ಕಾಲ್ ಮಾಡಿದ್ರೆ ಇವರ ಕಾಂಟ್ಯಾಕ್ಟ್ ನಂಬರ್ ಏನ್ ಹಾಕಿರ್ತೀವಿ, ಕಾಲ್ ಮಾಡಿದ್ರೆ ಅವರೇ ಡೈರೆಕ್ಟ್ ಆಗಿ ಇಲ್ಲಿ ಕರ್ಕೊಂಡ್ ಬರ್ತಾರೆ. ಇಲ್ಲ ಅಂತಂದ್ರೆ ಇಲ್ಲಿ ನಿಯರ್ ಬೈ ಪ್ಲೇಸ್ ಯಾವ್ದಿದೆ ಮೇನ್ ಆಗಿ? ಲ್ಯಾಂಡ್ ಮಾರ್ಕ್ ಅಂತಂದ್ರೆ ರೈಲ್ವೆ ಸ್ಟೇಷನ್ ಸರ್. ರೈಲ್ವೆ ಸ್ಟೇಷನ್ ಲ್ಯಾಂಡ್ ಮಾರ್ಕ್ ಅಂತೆ. ಸೊ ರೈಲ್ವೆ ಸ್ಟೇಷನ್ ಇಂದ ಎಷ್ಟು ಕಿಲೋಮೀಟರ್? 1 ಕಿಲೋಮೀಟರ್ ಮಾತ್ರ ಅಷ್ಟೇ. 1 ಕಿಲೋಮೀಟರ್ ಆಗುತ್ತಂತೆ ರೈಲ್ವೆ ಸ್ಟೇಷನ್ ಇಂದ. ಸೊ ನೀವೇನಾದ್ರೂ ಬಟ್ಟೆ ಅಂಗಡಿ ಇಡಬೇಕು ಅಂತಂದ್ರೆ ಸೂರತ್ ಅಲ್ಲಿ ಎಷ್ಟೋ ಜನ ಹೇಳ್ತಿರ್ತಾರೆ ಸೂರತ್ಗೆ ಹೋದ್ರೆ ಬಟ್ಟೆಗಳು ತುಂಬಾ ಕಮ್ಮಿಯಲ್ಲಿ ಸಿಗುತ್ತೆ, ತುಂಬಾ ಕಮ್ಮಿಯಲ್ಲಿ ಸಿಗುತ್ತೆ ಅಂತ. ಆಬ್ವಿಯಸ್ಲಿ ತುಂಬಾ ಕಮ್ಮಿಯಲ್ಲಿ ಸಿಗುತ್ತೆ, ಆದ್ರೆ ಅದ್ರ ಜೊತೆಗೆ ಕ್ವಾಲಿಟಿ ಕೂಡ ನೋಡಬೇಕಾಗುತ್ತೆ. ಸೊ ಕ್ವಾಲಿಟಿ ವೈಸ್ ಅಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ಅಜ್ಮೀರಾ ಫ್ಯಾಷನ್ನ ಕಾಂಟ್ಯಾಕ್ಟ್ ಮಾಡಿ. ಆಲ್ ದ ಬೆಸ್ಟ್.